ಅವ್ರಿಗೆ ಪೂರ್ತಿ ಹುಷಾರಿಲ್ಲ. ಓವರಾಗಿ ರೆಸಾರ್ಟಲ್ಲಿ ಡ್ರಾಮಾ ಮಾಡಿದ್ರೆ ಹಿಂಗೇನೆ ಆಗೋದು. ಸೊ ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೌಡ್ರ ಹುಡುಗಿ. ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಮತ್ತು ನನ್ನ ತಮ್ಮ ಇಬ್ಬರು ಸೇರಿ ಕೈಮಾ ಮಾಡ್ತಾ ಇದ್ದೀವಿ. ಕೈಮಾ ಡೆಫಿನೆಟ್ಲಿ ನಾನು ಒಬ್ಬಳೇ ಮಾಡೋದು, ಇವನೇನೋ ಮಾಡೋಲ್ಲ. ಬಟ್ ಆದರೂ ಕೂಡ ಹೆಲ್ಪ್ ಮಾಡ್ತಾ ಇದ್ದಾನೆ ಅಂತ ಅನ್ಕೊಳ್ತಿದ್ದೀನಿ. ಚೆನ್ನಾಗಿ ತಿಂತಾನೆ ಅಷ್ಟೇ. ನೋಡಿ, ಪಾಪ್ಕಾರ್ನ್ ಮಾಡಿಸ್ಕೊಂಡು ಚೆನ್ನಾಗಿ ತಿನ್ನೋದಷ್ಟೇ ಹೆಲ್ಪ್ ಮಾಡೋದು, ಪಕ್ಕ ಹೆಲ್ಪ್ ಮಾಡಲ್ಲ. ಇನ್ನು ಸಂತು ಫಾಕ್ಸ್ ಅವರು ಮಲಗಿದ್ದಾರೆ, ಅವ್ರಿಗೆ ಹುಷಾರಿಲ್ಲ. ತುಂಬ ಓವರಾಗಿ ರೆಸಾರ್ಟಲ್ಲಿ ಸ್ವಲ್ಪ ಪಾರ್ಟಿ ಮಾಡಿದ್ದಾರೆ, ಅದಕ್ಕೆ ಅವ್ರಿಗೆ ತುಂಬ ಮೈಕೈ ನೋವು, ಹುಷಾರಿಲ್ಲ. ಸೊ ಅವರು ಮಲಗಿದ್ದಾರೆ. ನಮ್ಮ ಹಸ್ಬೆಂಡ್ ಅವರು ಗಣೇಶ ಕೂಡ್ಸೋರೆ, ಅವ್ರ ಮನೆಗೆ ಬಂದಿಲ್ಲ 3 ದಿವಸದಿಂದ. ನಾವಿಬ್ರು ಸೇರಿ ಕೈಮಾ ಹಾಕೊಂಡು ಮಾಡ್ಬೇಕು ಅನ್ಸ್ತೈತೆ. ನಮ್ಮ ಅಣ್ಣ ಬೇರೆ ಕೈಮಾ ಬೇಕು ಅಂತ ಹೇಳ್ತಾ ಇದ್ರು. ಮಾಡಲ್ಲ ಅವ್ರು, ನಂಗೆ ಗೊತ್ತು. ಸದ್ಯಕ್ಕೆ ಇವಾಗ ರೆಡಿ ಮಾಡ್ತಾ ಇದ್ದೀನಿ ಕೈಮಾನ. ಅದ್ರ ಜೊತೆ ಇವಾಗ ಸಂತಿ ಪಕ್ಷಕ್ಕೆ ಹುಷಾರಿಲ್ವಲ್ಲ, ಅದಕ್ಕೆ ಇದು ಕಷಾಯ ಮಾಡ್ಕೊಡ್ತಾ ಇದ್ದೀನಿ. ಅಂದ್ರೆ ನಾನು ಕಷಾಯ ಕುಡಿದ್ಬಿಟ್ಟು ಹಂಗೆ ಒಂದೆರಡು ಪಲ್ಟಿ ಹೊಡ್ಕೊಂಡು ಮಲ್ಕೊಳ್ಳಿ ಅಂತ ಅಂದ್ಬಿಟ್ಟು. ಸೊ ಎಸ್, ಇವತ್ತಿನ ಸ್ಪೆಷಲ್ ಏನಂತ ಅಂದರೆ ಕಾಯಿ ಮಸಾಲೆ ಹೆಂಗೆ ಮಾಡ್ತೀನಿ ಅಂತ ನೋಡೋಣ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಸೊ ಈ ಒಂದು ಬ್ಲಾಗ್ನ ಕಂಪ್ಲೀಟಾಗಿ ನೋಡಿ, ಆಫ್ಟರ್ ಎ ಲಾಂಗ್ ಟೈಮ್ ಗ್ಯಾಪ್ ಕೊಟ್ಟು ಮಾಡ್ತಿದ್ದೀನಿ ಈ ಒಂದು ಬ್ಲಾಗು. ನೋಡೋಣ ಹೆಂಗಿರುತ್ತೆ ಟೇಸ್ಟ್ ಅಂತ ಅಂದ್ಬಿಟ್ಟು ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಸೊ ಲೆಟ್ಸ್ ಕಮ್, ಈ ಒಂದು ಬ್ಲಾಗ್ನ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಸಪೋರ್ಟ್ ಮಾಡಿ. ಸೊ ಕಮ್, ಲೆಟ್ಸ್ ಗೋ ಫಾರ್ ಕೈ ಮಸಾಜ್. ನೋಡಿ ಗೈಸ್, ಸಂತು ಫಾಕ್ಸ್ ಅವ್ರಿಗೆ ಪೂರ್ತಿ ಹುಷಾರಿಲ್ಲ. ಓವರಾಗಿ ರೆಸಾರ್ಟಲ್ಲಿ ಡ್ರಾಮಾ ಮಾಡಿದ್ರೆ ಹಿಂಗೇನೆ ಆಗೋದು ಅಲ್ವಾ? ಸಂತು ಫಾಕ್ಸ್ ಅವರೇ ಮಾತಾಡಿ, ಹೆಂಗಿದೆ ಕಷಾಯ? ಖಾರ ಇದೆಯಾ? ಹೆಂಗಿದೆ? ರಾತ್ರಿ 3 ಗಂಟೆಗೆ ನೀರಿಗೆ ಬೀದ್ಬಿಟ್ಟೆ, ಅದೇ ಫಾಲ್ಟ್ ಆಗ್ಬಿಟ್ಟೆ. ನೀನು ಯಾರು ಬೀಳೋ ಅಂದಿದ್ದು? ಆಮೇಲೆ ಏನು ಗೊತ್ತಾಗ್ಬಿಟ್ಟೆ, ಹಂಗೆ ರಾನ ಸ್ವಿಂಗ್ ಅಂತ ಸ್ವಿಮ್ಮಿಂಗ್ ಪೂಲಲ್ಲಿ ಯಾಕೆ ಸ್ವಿಮ್ಮಿಂಗ್ ಪೂಲಲ್ಲಿ ಯಾಕೆ ನೀನು ಇಳ್ದಿದ್ದು? ಇವ್ರೇನೋ ರೇಗಿಸ್ಬಿಟ್ರು ನನಗೆ. ರೇಗಿಸ್ಬಿಟ್ರು ಅಂದರೆ ಒಂಥರ ಮಕ್ಕರಾಗಿ ಮಾತಾಡ್ಬಿಟ್ರು, ಅದಕ್ಕೆ ಬೇಜಾರಾಗ್ಬಿಟ್ಟು ನೀರು ಜಿಮ್ಮಿ ಅಂತ ಹೇಳ್ಬಿಟ್ಟೆ. ಇವಾಗ ಏನಾಗ್ಬಿಡುತ್ತೆ, ಮೈ ಫುಲ್ಲು ಒಂದು ಪಾರ್ಟ್ ಇಲ್ದೇ ಜಾಗದಲ್ಲಿ ಎಲ್ಲ ಜಾಗದಲ್ಲೂ ಫುಲ್ಲು ನೋಯ್ತಾ ಇದ್ದಾನೆ ಅಂತ. ಅದಕ್ಕೆ ಕಷಾಯ ಮಾಡ್ಕೊಂಡವ್ರೆ, ಕುಡಿತಾ ಇದ್ದೀನಿ. ಖಾರ ಇದೆಯಾ ಕಷಾಯ? ನಾನು ಕುಡ್ದೇ ಇಲ್ಲ, ನೆನ್ನೆ ಇವತ್ತೇ ಫಸ್ಟ್ ಟೈಮ್ ನಾನು ಕುಡ್ದಿರೋದು ಕಷಾಯ. ಚೆನ್ನಾಗಿಲ್ವಾ? ನೆನ್ನೆ ಆದರೂ ಕುಡಿಯೋ ಥರ ಇತ್ತು, ಇವತ್ತು ಬಿಸಿ 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 ಅಂತ ಏನು ಖಾರನೇ ಕುಡಿಬೇಕು, ಅವಾಗಲೇ ಬೇಗ ಸರಿ ಹೋಗೋದು ನೀವು. ಅಪ್ಪ, ಅದಕ್ಕೆ ಯಾರೂ ನೀರಲ್ಲಿ ಜಾಸ್ತಿ ಹೊತ್ತು ಆಟ ಆಡೋಕೆ ಹೋಗ್ಬೇಡಿ, ಆಗಲ್ಲ. ಕುಡಿದ್ಬಿಟ್ಟು ಯಾರೋ ಆಟ ಆಡ್ಬೇಡಿ ಅಂತೇಳಿ ಹೇಳು ನೀನು ಮಕ್ಕಕ್ಕೆ. ಅವ್ರ ಮನೆಯವರು ವ್ಲಾಗ್ ನೋಡ್ತಾರೆ, ನಮ್ಮ ಮನೆಯವರು ವ್ಲಾಗ್ ನೋಡ್ತಾರೆ, ನಾನು ಕುಡ್ಕ ಅನ್ಕೊಡ್ತಾರೆ. ಆಮೇಲೆ ನೋಡಿದ್ರು ಅದೇನೆಲ್ಲ ಕಾಮನ್ನು ಪಾರ್ಟಿ ಮಾಡ್ತಿರಲ್ಲ ಹುಡುಗರುಗಳೆಲ್ಲ, ಅದಕ್ಕೇನೆ. ಓಕೆ ಫೈನ್. ಇವಾಗ ಇವ್ರಂತ ಹೆಲ್ಪ್ ಮಾಡಲ್ಲ ಅಂತ ನಂಗೆ ಗೊತ್ತಾಯಿತು. ಇವತ್ತು ಭವಿಷ್ಯ ಇವ್ರು ನಾನೇನು ನುಡಿತಾ ಇದ್ದೀನಿ. ಮಲ್ಕೊಂಡ್ರೆ ನೆದೊಳ್ಳಲ್ಲ. ನಾನು ಸಾಂಬಾರು ಮಾಡ್ಬಿಟ್ಟು ಹೋಗ್ತೀನಿ ಅಷ್ಟೇ, ಇವ್ರು ಬಿತ್ಕೊಳ್ಳಿ ಬೇಕಿದ್ರೆ. ಸೊ ಫೈನಲಿ ಇವಾಗ ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಇವಾಗ ಆಯಿಲ್ ಹಾಕೊಂಡ್ಮೇಲೆ ಇದಕ್ಕೆ ಅರೇಂಜ್ ಮಾಡ್ಕೊಂಡಿರೋದೇನಂತ ಅಂದರೆ, ಫಸ್ಟ್ ಐಟಮ್ನ ಶುಂಠಿ ಹಾಕೋಣ. ಇದರಲ್ಲಿ ಚಿನಿ ಸೌಟು ದೇವ್ಬಿಟ್ಟವ್ರ ತೆಗಿಯೋದನ್ನ, ಅದೆಲ್ಲ ಚಿನಿ ಸೌಟು. ಹಾಂ ಅದು ಕೊಡು ಕೊಡು, ಅದು ಕೊಡು. ಇದೆ. ಇವಾಗ ಇದಕ್ಕೆ ಬೆಳ್ಳುಳ್ಳಿ ಹಾಕೋಣ. ಬೆಳ್ಳುಳ್ಳಿ ಇಸ್ ಟು ಕಾಸ್ಟ್ಲಿ, ನೋ. ಇಟ್ಸ್ ಆಲ್ಮೋಸ್ಟ್ 350 rupees per kg. ಬಟ್ ಆದರೂ ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟ್ ಇರಲ್ಲ. ಹೊಡ್ಕೊಂಡಿಲ್ಲ ಕೈಯೇ ಹೊಡ್ಕೊಂಡೆ, ನಂಗೆ ಗೊತ್ತು. ಇಲ್ಲ ನಂಗೆ ಗೊತ್ತು. ಬೆಳ್ಳುಳ್ಳಿ ರೈಟ್ ಹಾಕ್ಬಿಟ್ಟು ಅಷ್ಟು ಬೆಳ್ಳುಳ್ಳಿ ಹಾಕೋತಾವ್ರೆ. ಟೇಸ್ಟ್ ಬೇಡವಾ? ಸಾವಿರ ಹೇಳೋ ಬೇಡ. ಇವಾಗ ಇದೊಂದು ಚೂರು ಬ್ರೌನಿಶ್ ಬರಲಿ. ಬ್ರೌನಿಶ್ ಇಂದ ಕೊಯ್ತಾಗಿ ಇದೆ ನೋಡಿ. ಪಾಪ್ಕಾರ್ನ್ ರೆಡಿ ಆಗಿದೆ, ತಿಂತಾ ಇದ್ದೀವಿ. ಅರ್ಧ ಬರ್ಧ ಬೇಯಿಸಿದೀವಿ, ಇನ್ನೊಂದ್ಸಲ ಬೇಯಿಸ್ಬೇಕು. ಇದು ಸಂತು ಫಾಕ್ಸಿಗೆ ಬೇಯಿಸ್ತೀನಿ. ಇವಕ್ಕೆ ಪಾಪ್ಕಾರ್ನ್ ಮಾಡಕ್ಕೂ ಕೂಡ ಬರಲ್ಲ, ಅರ್ಧ ಮರ್ಧ ಬೇಯಿಸಿದ್ದಾರೆ. ನೀವು ಇಟ್ಕೊಳ್ತೀನಿ, ಇವನ್ನ ಇಟ್ಕೊ. ನನ್ನೇ ತೋರಿಸು ಆಯ್ತಾ? ಇಲ್ಲ ಅಷ್ಟೇ ವಿಡಿಯೋ ಕಟ್ ಮಾಡ್ಕೊಬಿಡ್ತೀನಿ. ಹಂಗೆಲ್ಲ ಮಾಡ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಮಾಡ್ತಿದ್ದಾರೆ. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ಕಟ್
ಮಾಡ್ತಿದ್ದಾರೆ. ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ ಇವಾಗ. ನೋಡಿ ಫ್ರೆಂಡ್ಸ್ ಬೈದಿದೆ. ಇವಾಗ ಇದನ್ನೇ ಈರುಳ್ಳಿ ಹಾಕೋಣ. ಚೆನ್ನಾಗಿ ಈರುಳ್ಳಿ ಹಾಕೋಣ. ಹಾಕಾಯ್ತಲ್ಲ. ಹಾಕಿ ಇವಾಗ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ. ಓಕೆನಾ? ಓಕೆ. ಸ್ವಲ್ಪ ಬ್ರೌನಿಶ್ ಬರೋ ತನಕ ರೋಸ್ಟ್ ಮಾಡ್ಕೋಬೇಕು. ಫ್ರೈ ಮಾಡ್ಕೋಬೇಕು. ಫ್ರೈ. ಇವಾಗ ಟೊಮೆಟೊ ಕಟ್ ಮಾಡೋಣ. ಒಟ್ಟು 2 ಈರುಳ್ಳಿ ಹಾಕೋಣ. ನೋಡಿ ಈರುಳ್ಳಿ ಹೆಂಗ್ ಕಟ್ ಮಾಡ್ತಿದ್ದಾರೆ ಅವರು. ಈರುಳ್ಳಿ ಕಟ್ ಮಾಡಕ್ ಕೂಡ ಮಾಡಲ್ಲ. ವಾಟ್ ಯು ಆರ್ ಟೆಲ್ಲಿಂಗ್ ಮ್ಯಾನ್? ನೋಡಿ ಎಣ್ಣೆ ಇಕ್ಕಿದ್ದಾರೆ ಅಡುಗೆ ಮನೆಯಲ್ಲಿ, ಕಿಚನ್ ಅಲ್ಲಿ. ಇದ್ರಲ್ಲಿ ಏನೇನು ಇಡಬೇಕು ನೋಡಿ ನೋಡಿ ಹೆಂಗಿದೆ ಮನೆ. ಹೌಸ್ ತೋರಿಸ್ಕೊಂಡು ಬರ್ತೀನಿ. ಬೇಡ ಬೇಡ ಬೇಡ, ಇಲ್ಲಿ ತೋರಿಸಿದ್ದೀನಿ ಆಲ್ರೆಡಿ ಒಂದ್ಸಲ. ನೆಕ್ಸ್ಟ್ ನೋಡಿ ಅಲ್ಲೇನು ಇಟ್ಟಿದ್ದಾರೆ ನೋಡಿ. ಏನಿಲ್ಲ, ಸ್ವಲ್ಪ ಚಕ್ಕೆ ಹಾಕೊಳ್ಳೋಕೆ ಅಂತ ಎತ್ಕೊಳ್ತಾ ಇದ್ದೀನಿ. ನೋಡಿ ಒಂದೇ ಒಂದು ಚಕ್ಕೆ ಎತ್ಕೊಂಡಿದ್ದಾರೆ. ಅದಕ್ಕೆ ಹೇಳು. ನೋಡಿ ಎಷ್ಟು ಇದು ಗೊತ್ತಾ, ಒಂದೇ ಒಂದು ಹಾಕ್ತಾರೆ ಚಕ್ಕೆ ಮಾತ್ರ. ಜಿಟ್ನಿನಾ? ಹಾ ಇದು ಬೇರೆ ಅಕ್ಕ. ಇದೇನಂತ ಕರೀತಾರೆ? ಚಕ್ಕೆ. ಚಕ್ಕೆ ಬೇರೆ ಈ ತರ ಇದೆ. ಇದು 3 ಲವಂಗ. ನೋಡಿ ಮೂರೇ ಬದಲು ಲವಂಗ ಹಾಕ್ತಿದ್ದಾರೆ. ಯಾಕೆ ಜಾಸ್ತಿ ಹಾಕ್ಬೇಕಿತ್ತ ಇನ್ನ? ನೋಡಿ ಈ ಚಕ್ಕೆ ಅಂತ ಈ ತರ ಇದೆ. ಅದೇ ಬೀಗ ಓಪನ್ ಮಾಡಲ್ವಾ, ಬೀಗ ಬೀಗ ಆ ತರ ಇದೆ. ಬೀಗ ಓಪನ್ ಮಾಡೋಣ. ನೋಡಿ ಎಲ್ಲ ಫ್ರೈ ಮಾಡ್ತಿದ್ದಾರೆ. ಎಲ್ಲ ಅಲ್ಲ, 3 ಹಾಕಿರೋದಿನ್ನ. ಇದೊಂಚೂರು ಬ್ರೌನಿಶ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋದು ಹಿಂಗೆ. ಮೂರೇನು ಆಗಿರ್ಲಿ ಎಲ್ಲನೂ ಆಗಿರ್ಲಿ, ಹಾಂ ಅದೆಲ್ಲ ತಾನೇ. ಸುಮ್ಮನೆ ಕುತ್ಕೊಳ್ಳಿ ನೀವು. ಆಯ್ತು. ಇವಾಗ 4 ಲವಂಗ. ಒಂಚೂರು 4 ಅಂತೆ 3 ಲವಂಗ. ಹೌದಾ? ಸರಿ ಆಯ್ತಪ್ಪ, ಸಾರಿ. ಈ ಸೈಡ್ ಗ್ಯಾಪಲ್ಲಿ ಟೊಮೆಟೊನ ತೊಳ್ಕೊಂಬಿಡೋಣ. ಟೊಮೊಟೊನ ತೊಳ್ಕೊಳ್ಳೋದು ನೋಡಿ. ನೋಡಿ ಟೊಮೊಟೊ ಹೆಂಗೆ ಕೆಂಪಗಿದೆ. ಟೊಮೆಟೊ ಕೆಂಪಗಿದ್ದೀನಿ ಹೆಂಗಿರುತ್ತಾ? ಬರಲಿ ನೋಡಿ ಅವ್ರ ಕೆನ್ನೆ ತಡೆ ಕೆಂಪಾಗೈತೆ ಟೊಮೊಟೊ. ನೋಡಿ ಟೊಮೊಟೊ ಕಟ್ ಮಾಡಕ್ಕೂ ಕೂಡ ಬರಲ್ಲ. ಮತ್ತೆ ಇನ್ನೇನು, ನೀನು ಹಂಗೆ ಮಾಡ್ದೆ ತಿನ್ಬಿಡ್ತೀಯ. ಅವಾಗ ನೀನು ಬರೋ ಬನ್ನಿ ಮನಿ ನೋಡ್ರೇನ ನೋಡ್ರೇನ. ಇನ್ನೊಂದು ಸ್ವಲ್ಪ 2 ಟೊಮೆಟೊ ಹಾಕ್ಲಿ. ಇನ್ನು 3 ಟೊಮೆಟೊ ಹಾಕ್ಲಿ. ಎಷ್ಟು ಹಾಕ್ಲಿ? 2 ಟೊಮೆಟೊ ಸಾಕಲ್ಲಪ್ಪ? ಹೇ ಟೊಮೊಟೊ ಅಡ್ಕಿಬಿಡಿ, ಅಡ್ಬಿಡ್ರಿ ಟೊಮೊಟೊನ. ಬೇಡ, ಸಾಕು. ಉಳ್ಳುಳ್ಳಿ ಬಂದ್ಬಿಡುತ್ತೆ. 2 ಟೊಮೆಟೊ ಸಾಕು. ಇವಾಗ ಟೊಮೆಟೊ ಫುಲ್ ಸ್ಮೂತ್ ಆಗೋವರೆಗೂ ಇದು ಮಾಡ್ಕೊಳ್ಳೋದು. ಫ್ರಿಜ್ಜಲ್ಲಿ ಏನೋ ತೆಗಿತಾರೆ. ಫ್ರಿಜ್ಜಲ್ಲಿ ನೋಡಿ ಅಷ್ಟಲ್ಲಿ ಬೈಲಿ. ಈ ಜಾರ್ ತೋರಿಸ್ಬ ಚಿನ್ನಿಲಿ. ಜಾರ್ ನೋಡಿ, ಜಾರಲ್ಲಿ. ಸೊ ಇವಾಗ ಸ್ವಲ್ಪ ಕಾಯಿ ಹಾಕಿದ್ದೀನಿ. ಕಾಯಿ ಕಣೋ, ಕಾಯಿ ಕೊತ್ತಂಬರಿ ಇಷ್ಟ ಹಾಕೊಂಡಿದ್ದೀನಿ. ಇಲ್ಲ ನೋಡಿ ನಮ್ನೆಲ್ಲಾರು ಬಿಟ್ಬಿಟ್ಟು ಪಾಪ್ಕಾರ್ನ್ ತಿಂದವ್ರೆ. ಇವತ್ತು ಸ್ನಾನನೂ ಮಾಡಿಲ್ಲ. ಬ್ರಷ್ ಮಾಡಿನ. ಬ್ರಷ್ ಮಾಡಿದ್ರೆ ಅದು ಸ್ನಾನ ಅಂತಾರ? ಆಮೇಲಿಂದ ತಿಂದ್ಬಿಟ್ಟು ಸ್ನಾನ ಮಾಡ್ಬೇಕು. ತಿನ್ಬಿಟ್ಟು ಸ್ನಾನ ಮಾಡೋದು ಯಾರು ಪ್ರಪಂಚದಲ್ಲಿ ನೋಡಿದಿಲ್ಲ? ಶಿವರು ಕೂಡ ಸಾಂಬಾರ್ ತಿನ್ನಲ್ಲ, ಅವ್ರ ಮನೆಗೆ ಬರಲ್ಲ. ಯಾಕೆ? ನಾವು ನಾಳೆ ಹೋಗೋದು. ಏನೋ ಟೈಟು ಬಟ್ ಚೆನ್ನಾಗಿರುತ್ತೆ. ನಿಂಗೆ ಬಾಸಿ ಕಲರು ನೋಡಿ ಯಾವ ಫ್ರೈ ಮಾಡ್ತಿದ್ದಾರೆ. ಫ್ರೈ ಮಾಡಕ್ ಕೂಡ ಬರಲ್ಲ. ಈ ಸೈಡ್ ಏನಾಯ್ತು? ಹಾ ನೋಡಿ ಫ್ರೈ ಮಾಡಕ್ಕೂ ಕೂಡ ಬರಲ್ಲ. ಫ್ರೈ ಮಾಡಿದ್ರೆ ಹಂಗೆ ಮಾಡ್ತಿದ್ದೀನಿ ನಾನು. ನಿಂಗೆ ನೋಡಿ ಫ್ರೈ ಮಾಡಕ್ಕೂ ಕೂಡ ಬರಲ್ಲ. ಹೆಂಗ್ ಮಾಡ್ತಿದ್ದಾರೆ ಫ್ರೈ ಮಾಡ್ತಿದ್ದೀನಿ ನೋಡಿ. ಗ್ಯಾಪಲ್ಲಿ ಪಾಪ್ಕಾರ್ನ್ ತಿಂತಾ ಇದ್ದಾರೆ. ಅಲ್ಲಿ ನೋಡಿ ಹೆಂಗ್ ತುಂಬ್ಕೋತಾವ್ ನೋಡಿ. ಅಲ್ಲಿ ನೋಡಿ ಹೆಂಗ್ ತಿಂತವ್ರೆ. ನೋಡಿ ಎಷ್ಟು ಪಾಪ್ಕಾರ್ನ್ ತಿಂತವ್ರೆ ಅಂತ ಇವರು. ಇಡೀ ಟಿವಿ ಹಾಕೋರೆ, ಟಿವಿಲಿ ಏನ್ ಹಾಕೋರೆ ಅಂತ ತೋರಿಸ್ತೀನಿ. ಟಿವಿಲಿ ಇದೆಲ್ಲ ಹಾಕ್ಬಿಟ್ಟು ಕುಟ್ಸೋರೆ ಸುಮ್ಮನೆ. ಅಷ್ಟು ನೋಡಿ ಏನು ದೇಪ್ ಹುಟ್ಟಿದ್ದಾರೆ ಇಲ್ಲಿ. ರೆಡಿ ಮಾಡ್ಕೊಳ್ಳೋಣ. ಕೈಮಾ ಎಲ್ಲಿದೆ? ಕೈಮಾ ಕವರ್ ಇದೆ. ಕಮ್ ಲೆಕ್ಸಿ ಕೈಮಾ. ಒಂದು ಬೌಲಿಗೆ ಕೈಮಾ ಹಾಕೋಬೇಕು. ನಾನು ಹೇಳ್ತಾ ಇಲ್ವಾ ಇಲ್ಲಿ? ಒಂದು ಬೌಲ್ಗೆ ಕೈಮಾ ಹಾಕೊಂಡು
ಇವ್ರ ತರ ಮಿಕ್ಸ್ ಮಾಡ್ಬೇಕು. ಅಲ್ಲಿ ನೋಡಿ ಹೆಂಗ್ ತುಳುಕ್ತಾ ಇದಾರೆ ನೋಡಿ, ಇಲ್ಲಿ ಹೆಂಗ್ ತುಳುಕ್ತಾ ಇದಾರೆ. ಏನು ತುರುಕ್ತಾ ಇದೀನಿ? ತಿಂಡಿದೆಲ್ಲ ಇಲ್ಲೇ ತುಳುಕ್ತಾರೆ. ಚಾ ಮಾಡ, ಕೈಮ ವಾಶ್ ಮಾಡೋಣ. ನೋಡಿ ಕೈ ವಾಶ್ ಮಾಡಕ್ಕೆ ನೋಡಿ ನೋಡಿ ಹೆಂಗ್ ವಾಶ್ ಮಾಡಕ್ಕೂ ಕೂಡ ಬರಲ್ಲ ಕೈಮನ. ಆಕ್ಚುಲಿ ನಾನು ಇವಾಗ ಕೈ ತೊಳೆಯಕ್ಕೆ ಅಂತ ನೀರ್ ಬಿಟ್ನ, ನನ್ನ ಮುಖಕ್ಕೆಲ್ಲ ನೀರೇ ಆಗೋಯ್ತು. ಅಷ್ಟೊಂದು ಫೋರ್ಸ್ ಆಗಿ ಬಿಡುತ್ತೆ ಈ ನೀರು ಈ ನಲ್ಲಿಲಿ. ನೀನು ಯಾರು ಅಷ್ಟು ಫೋರ್ಸ್ ಆಗಿ ಇದು ಮಾಡ್ಕೊಂಡಿದ್ದು? ಯಾವನು ಗೊತ್ತಿತ್ತು? ನಾನು ಬಂದಿರೋದೇ ನಿಮ್ಮ ಮನೆಗೆ ಫಸ್ಟ್ ಟೈಮು. ನೋಡಿ ಹೆಂಗ್ ಕಲಿಸ್ತಾ ಇದ್ದಾರೆ, ಆ ನೀರು ಕೂಡ ಚೆಲ್ಲಿಲ್ಲ. ಇನ್ನ ವಾಶ್ ಮಾಡಿದ್ಮೇಲೆ ಚೆತ್ತಿ ಮತ್ತೆ ಇನ್ನ 2 ಸಲ ವಾಶ್ ಮಾಡ್ತೀನಿ. ಓ ಚಚ್ಚೋ, ಎಷ್ಟು ನೋಡಿ ಸಿಂಕಲ್ಲಿ ಎಷ್ಟು ಪಾತ್ರೆ ಇಕ್ಕಿದ್ದಾರೆ. ಅಲ್ಲಿ ನೋಡಿ ಸಿಂಕಗೆ ಕುದಿನೆಲ್ಲ ಹಾಕಿದ್ದಾರೆ. ಕುದಿನ ಅದು ನಿಮ್ಮ ಮಾಮಗೆ. ಅಲ್ಲಿ ನೋಡಿ ಎಷ್ಟು ಫಾಸ್ಟ್ ಆಗ್ಬಿಡುತ್ತೆ ನೀರು. ನೋಡಿ ಹೆಂಗೆ ವಾಶ್ ಮಾಡ್ತಿದ್ದಾರೆ ಅಂತ, ಎಷ್ಟು ಚೆನ್ನಾಗಿ ವಾಶ್ ಮಾಡ್ತಿದ್ದಾರೆ ನೋಡಿ. ನೋಡಿ ಇದ್ರ ಕತೆ ಏನಾಗಿದೆ? ಆಫ್ ಆಗಿದೆ ಅದು. ಇದು ಆಫ್ ಆಗಿದೆ. ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಿದೆ, ಟೊಮೊಟೊ ಎಲ್ಲ ಸಾಫ್ ಆಗಿದೆ. ನೋಡಿ ನೋಡಿ ಇಲ್ಲಿ ನೀರು ಚೆಲ್ತಾ ಇದ್ದಾರೆ, ನೀರು ವೇಸ್ಟ್ ಮಾಡ್ತಾ ಇದ್ದಾರೆ. ಕುಡಿಯೋಕ್ಕೆ ನೀರಿಲ್ಲ ನೋಡಿ, ಇವ್ರು ನೀರೇ ವೇಸ್ಟ್ ಮಾಡ್ತಿದ್ದಾರೆ. ಕುಡಿಯೋಕ್ಕೆ ನೀರಿಲ್ಲ ನೋಡಿ. ನೋಡಿ ಗಾಯ್ಸ್, ಫೈನಲಿ ಅವ್ರು ಯಾವುದೋ ಒಂದು ಕಷಾಯ ಮಾಡಿಕೊಟ್ರು. ಆ ಕಷಾಯನ ಕುಡಿದಾದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಅನಿಸ್ತಿದೆ. ಅವ್ರು ಕೊಟ್ಟಿರೋ ಮೆಡಿಷನ್ ಇಲ್ಲ, ಅದಕ್ಕೆ ಆ ಶರ್ಟು ಸ್ವಲ್ಪ ಹೆವಿ ಸೆಕೆ ಆಯ್ತಿತ್ತು ಅಂತ ಟೀ ಶರ್ಟ್ ಹಾಕ್ಕೊಂಡು ಇವರು ಅದೇನೋ ಮಾಡ್ತಾರೆ ಅದನ್ನ. ಅಯ್ಯೋ ಸಾರಿ, ಮೊಬೈಲ್ ಬಿದ್ದೋಯ್ತಿತ್ತು. ಕೈಮಾ ಮಾಡ್ತಾರೆ ಅದನ್ನ. ಸೊ ಇವಾಗ ಅದು ಆರಾದ್ಮೇಲೆ ಮಸಾಲೆ ರುಬ್ಕೊಳ್ಳೋಣ. ಇದಕ್ಕೆ ಮಟನ್ ಮಸಾಲ 2 ಸ್ಪೂನ್ ಹಾಕ್ಬಿಟ್ಟು 2 ಸ್ಪೂನ್ ಮಟನ್ ಮಸಾಲ. ನಿಮ್ಗೆ ಹೆಂಗ್ ಗೊತ್ತಿದೆಲ್ಲ ಹಿಂಗೆ ಮಾಡೋದು? ನಾನು ಹೆಂಗೋ ಮಾಡ್ತೀನಿ, ನಿಂಗೆ ಯಾಕದು? ನಿಂಗೆ ಯಾಕೆ ಬೇಕದು? ಅದನ್ನ ಅಮ್ಮ ಮಾಡ್ಕೊಟ್ಬಿಟ್ಟವ್ರೆ. ಏನು ಇದನ್ನ ಯಾಕಮ್ಮ? ನಮ್ಮಮ್ಮ ಮಾಡ್ಕೊಟ್ಟವ್ರೆ. ಅದನ್ನ ಇವಾಗ ಮಾಡ್ತೀನಿ ಅಂತ ಚಾಲೆಂಜ್ ಹಾಕೊಂಡು ಬಂದವ್ರೆ. ನಾನು ಮಾಡ್ತೀನಿ ಚೆನ್ನಾಗಿ ಅಂತ. ಅದನ್ನ ರುಬ್ಬೇಕು, ಒಂದ್ಸಲ ರುಬ್ಬಿದ್ರ ಹೋಗ್ಲಿ. ಆಂಟಿ ರುಬ್ಬೇಡ್ದು ಅಂದ್ರು. ರುಬ್ಬೇಕಾಯ್ತು. ರುಬ್ಬೇಕಿತ್ತ? ಬಿಡಿ ಆಯ್ತು, ಹಾಕ್ಬಿಡಿ. ರುಬ್ತೀನಿ ಬಿಡು. ಬೇಡ ಬಿಡಿ, ಹಾಕಾದ್ಮೇಲೆ ರುಬ್ಬಂಗಿಲ್ಲ. ನಾನು ರುಬ್ತೀನಿ ಅಷ್ಟೇ. ಬಿಪಿ ರೈಸ್ ಮಾಡ್ಕೊಂತೀನಿ ಬೇಡಿ ಸಿಸ್ಟರ್. ಬಿತ್ತು ಏನೋ ಇವನೇ. ಅದೇ ಕಡಲೆಕಾಯಿ ಬೀಜ. ಕಡಲೆಕಾಯಿ 2 ಬೀಜ ಸ್ಪೂನ್ ಮಟನ್ ಮಸಾಲ ಹಾಕಿ, ಇವಾಗ 1 ಸ್ಪೂನ್ ಚಿಲ್ಲಿ ಪೌಡರ್ ಹಾಕಿ, ಧನಿಯಾ ಪುಡಿ 2 ಸ್ಪೂನ್ ಹಾಕೋಣ. ಧನಿಯಾ ಪುಡಿನ ಇದು? ನನಗೂ ಧನಿಯಾ ಪುಡಿ ಅನಿಸ್ತಾರೆ ಇದು. ನಾವು ಕೈಮಾ ಸಾಂಬಾರ್ ಮಾಡೋ ಬದಲು ಕೈಮಾ ವಡೆ ಮಾಡಿದ್ರೆ ಚೆನ್ನಾಗಿರೋದು. ನಂಗೆ ಬೇಡಪ್ಪ, ಸಾರಿ ಗೈಸ್. ಧನಿಯಾ ಪುಡಿ ಹಾಕೋದು ಬಂದು ಚಿಕನ್ ಮಸಾಲ ಹಾಕ್ಬಿಟ್ಟೆ ಸ್ವಲ್ಪ. ಬಿಡಿ, ಟೇಸ್ಟ್ ಇನ್ನ ಮಸ್ತಾಗಿ ಬರುತ್ತೆ. ಅದಕ್ಕೆ ಗೊತ್ತಿಲ್ಲ ಹೆಂಗ್ ಬರುತ್ತೆ ಅಂತ. ಏನ್ ಗೊತ್ತಾ ಗಾಯ್ಸ್, ಗೊತ್ತಿಲ್ಲದೆ ಏನೇನು ಹಾಕ್ತೀವಿ ಅವಾಗಲೇ ಚೆನ್ನಾಗಿ ಬರೋದು. ಇಲ್ಲ ಅಂತ ಅಂದ್ರೆ 2 ಸ್ಪೂನ್ ಧನಿಯಾ ಪುಡಿ ಹಾಕಿದ್ದೀನಿ. ಇವಾಗ ಇದಿಷ್ಟು ಹಾಕಿ ಚೆನ್ನಾಗಿ ರುಬ್ಕೊಳ್ಳೋಣ. ಚೆನ್ನಾಗಿ ರುಬ್ಕೋತೀರಾ? ಬಸ್ ನೀರಿಲ್ಲ ಬಸ್ ಮನೇಲಿ ಕುಡಿಯೋಕೆ. ತಗೋಬರ್ಬೇಕು. ನಿಮ್ಗೆ ಹೇಳಿ ಇಲ್ಲೊಂದು ಅಕ್ವಾಗಾರ್ಡ್ ಫಿಕ್ಸ್ ಮಾಡಿಸ್ಕೊಳ್ಳಿ. ವೇಸ್ಟ್ ನೀರೆಲ್ಲ ಇಲ್ಲಿ ಹೋಗುತ್ತೆ, ಒಳ್ಳೆ ನೀರು ಇಲ್ಲಿರುತ್ತೆ, ಆರಾಮಾಗಿ ಕುಡಿಬೋದು. ನೋಡಿ ಸ್ವಿಚ್ಚು ಕೊಟ್ಟವ್ರೆ ಅಲ್ಲಿ ಸ್ವಿಚ್ ನೋಡಿ ಹೆಂಗ್ ರುಬ್ಕೊಂಡು. ಆಕ್ಚುಲಿ ಈ ಮಸಾಲ ಜೊತೆನೆ ಈ ಕೈಮಾನ ಹಾಕಿ ಸ್ವಲ್ಪ ಒಂದು. ಇವನು ಹೇಳ್ತಾನೆ, ಹೇಳಪ್ಪ ಹೆಂಗ್ ರುಬ್ಕೊಂಡವ್ರೆ. ರುಬ್ಬಿದ್ದಾರೆ. ಏನೇನು ಹಾಕಿದ್ದಾರೆ ಹೇಳು. ಚಿಕನ್ ಮಸಾಲೆ ಎಲ್ಲ ಹಾಕಿದ್ದಾರೆ. ಚಿಕನ್ ಮಸಾಲೆ ಅಲ್ಲ, ಮಟನ್ ಮಸಾಲೆ. ಇವಾಗ ಏನ್ ಹಾಕ್ತವ್ರಿ ಮಿಕ್ಸಿಗೆ? ಕೈಮಾ ಹಾಕ್ತಿದ್ದಾರೆ. ಆ ಪೇಸ್ಟ್ ಇದೆ, ನಾನು ಸ್ವಲ್ಪ ಹಾಕ್ಬಿಟ್ರು. ಒಂದೇ ಸುತ್ತಿಸ್ಬೇಕು ಸಾಕು, ಅದೆಲ್ಲ ಹಾಕಂಗಿಲ್ಲ. ಅದೆಲ್ಲ ಅದಕ್ಕೆ ಹಾಕಿ ಬಸ್ ಅದನ್ನ ಹಾಕ್ಬೇಕು ಬಸ್. ನಂಗೆ ಹೇಳ್ಕೊಟ್ಟಿದ್ದಾರೆ. ಅಯ್ಯೋ ಹೇಳ್ಕೊಟ್ಬಿಟ್ಟಿದ್ದಾರೆ ಇವ್ರಿಗೆ. ಆ ಮುಗುಳ್ನಾಗೆ ನೋಡ್ರಿ, ಆ ನಕ್ಕಿನೇ ಎಷ್ಟು ಜನ ಹುಡುಗರ್ನ ಹಾಳು ಮಾಡ್ಬಿಟ್ಟಿರ್ತಾರ. ಆಮೇಲೆ ಮ್ಯಾರಿಡ್ ಗರ್ಲ್ ಇವನು, ನನ್ಗೆ ಯಾರು ಬೀಳ್ತಾರೆ, ನಾನು ಯಾರಿಗೂ ಬೀಳಲ್ಲ. ಹಾಳು ಮಾಡ್ಬಿಟ್ಟಿರ್ತಾರೆ ಅಂತ ಅಂದ್ರೆ ಅರ್ಥ ಏನೇನೋ ತಿಳ್ಕೊತಾರೆ ಇವ್ರು. ಆಮೇಲೆ ಹಾಳು ಮಾಡ್ಬಿಟ್ಟಿರ್ತಾರೆ ಅಂತ ಅಂದ್ರೆ ಸಾಕಲ್ಲ. ಇನ್ನೊಂದ್ಸಲ ನೋಡೋಣ ಹೆಂಗಿದೆ ಅಂತ. ಅಪ್ಪ ಫಸ್ಟ್ ಟೈಮ್ ಚೆನ್ನಾಗಿ ಬಂದ್ರೆ ಸಾಕಪ್ಪ. ಇನ್ನೊಂಚೂರು ಉಪ್ಕೊಳ್ಳ ಬಸ್. ಮುಂಡೆ ಕಟ್ತೆ ಆಗುತ್ತಾ? ಅವ್ರು ಸಾಕು ಬಿಡಿ. ಇನ್ನೊಂಚೂರು ಉಪ್ಕೊಡ್ತೀವಿ. ಫಸ್ಟ್ ಟೈಮ್ ಮಾಡ್ತಾರೆ ಅದು ಗೈಸ್ ಕೈಮಾ ಇವರು. ಸಾಕು. ಇದ್ರ ಮೇಲೆ ರುಬ್ಬಿದ್ರೆ ಆಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತೆ. ಕೈಮಾ ಅಲ್ವಾ ನಮ್ಮದ? ನಾವು ಗೊತ್ತಿಲ್ಲ, ನಾವೇನು ಕೈಮಾ ಮಾಡಲ್ಲ, ಮಾಡೋದನ್ನ ನೋಡ್ತೀವಿ ಅಷ್ಟೇ. ರುಬ್ಬಿ ಫೈನಲ್ ಆಗಿ ಇಲ್ಲಿಗೆ ಹಾಕಿದ್ದಾರೆ. ಎಷ್ಟು ಮಸಾಲೆ ಹಾಕ್ತಾರೆ ಇವಾಗ ಇದಕ್ಕೆ ಏನು ಚಿಲ್ಲಿ ಪೌಡರ್ ಸಂದು ಚಿಲ್ಲಿ ಪೌಡರ್ ಹಾಕ್ದೆ ಅಲ್ಲಮ್ಮ?
ಹಾಕ್ದೆ. ಸ್ವಲ್ಪ ನೆಕ್ಬಿಟ್ಟು ನೋಡಿ ನಾಲ್ಗೆಲಿ. ಗೈಸ್ ಆದರೂ ನಾನು ಇವ್ರ ಮನೆಗೆ ಫಸ್ಟ್ ಟೈಮ್ ಬಿರಿಯಾನಿ ಮಾಡಿದ್ರು. ನಾನು ನೋಡ್ದಂಗೆ ಅವತ್ತು ಎಷ್ಟೊಂದು ಸಲ ಮಾಡೋರೆ, ಬಟ್ ಆದರೆ ಅವತ್ತು ಫಸ್ಟ್ ಟೈಮ್ ಮಾಡಿದಾಗ ನಾನು ಬಂದಾಗ ಮಸ್ತಾಗಿ ಮಾಡಿದ್ರು. ಅದಾದ್ಮೇಲೆ ಬಿರಿಯಾನಿ ಟೇಸ್ಟೇ ಹೋಗಿಸ್ಬಿಟ್ರು ಮಾಡಕ್ ಬರ್ದೇನೆ. ಸುಮ್ಮನೆ ಫಸ್ಟ್ ಟೈಮ್ ಮಾತ್ರ ಮಸ್ತಾಗಿ ಮಾಡಿದ್ರು ಗೈಸ್. ನಿಜ ನಾನು ವಿವೇಕ್ ಅವರು ಅವ್ರ ಹಸ್ಬೆಂಡ್ ಎಲ್ಲ ಕುತ್ಕೊಂಡು ತಿಂದು ಮಸ್ತಾಗಿ ತಿಂದು. ಅದಾದ್ಮೇಲೆ ಅದೇನು ಅನಿಸ್ತು ಅವ್ರಿಗೆ ಏನೋ ಗೊತ್ತಿಲ್ಲ, ಎಲ್ಲ ಹಾಳು ಮಾಡ್ಬಿಟ್ಟವ್ರೆ. ಗೈಸ್ ಇವತ್ತು ನಾನು ಕ್ಯೂಟಾಗಿ ಕಾಣಿಸ್ತೇನೆ, ಅವ್ರು ಕ್ಯೂಟಾಗಿ ಕಾಣಿಸ್ತಾರೆ? ಕಮೆಂಟ್ ಮಾಡಿ. ನಮ್ಮೆಲ್ಲರಿಗಿಂತ ಇವನ್ ಕ್ಯೂಟಾಗಿ ಕಾಣಿಸ್ತವನ ಇಲ್ಲ ಅಂದರೆ ಅದನ್ನು ಹೇಳಿ. ಬಟ್ ನಾನೇ ಕ್ಯೂಟಾಗಿ ಕಾಣಿಸ್ತಿರೋದು ಎಲ್ಲರಿಗಿಂತ ಗೊತ್ತು. ಯಾಕಂದ್ರೆ ಸ್ನಾನ ಮಾಡಿದ್ರು ಅಷ್ಟೇ, ಮಾಡಿಲ್ಲ ಅಂದ್ರು ಅಷ್ಟೇ, ಆ ಫೇಸಲ್ಲೇ ಕ್ಯೂಟ್ನೆಸ್ ಅನ್ನೋದು ಬರ್ಬೇಕು. ಎಲ್ಲ ಟೈಪ್ ಮಾಡಿ ಕೊಟ್ಟವ್ರೆ. ಸೊ ಇದಕ್ಕೂ ಸ್ವಲ್ಪ ಗರಂ ಮಸಾಲ ಹಾಕೋಣ. ಗರಂ ಮಸಾಲ ಪ್ಯಾಕೆಟ್ ನೀಟಾಗಿ ಕಟ್ ಮಾಡಿಲ್ಲ. ಸಂತೋ ಸಿಕ್ಕಾಪಟ್ಟೆ ನನಗೆ ಆಡ್ಕೋತಿದ್ದಾನೆ. ಸ್ವಲ್ಪ ಮಟನ್ ಮಸಾಲ ಹಾಕೋಣ. ಓಕೆ, ಇದು ನೋಡಿ ಸ್ವಲ್ಪ ನೀಟಾಗಿ ಕಟ್ ಮಾಡಿದ್ದಾರೆ. ಇದೆಲ್ಲ ಉಪ್ಪಿಸ್ಕೊತೀಯ ಅಂತ ಮಾಮೂನ ಹತ್ರ ಕಟ್ ಮಾಡಬೇಕು. ಸೀಸರ್ ಎತ್ಕೊಂಡು ಮುದ್ದೆ ನೀಟಾಗಿ ಕಟ್ ಮಾಡಿ. ಸೀಸರ್ ಇಲ್ಲಿ ಚಾಕೆ ಎತ್ಕೋ, ಚಾಕಲೆ ಕಟ್ ಮಾಡು. ಸೀಸರ್ ಇರ್ಬೇಕು ನೋಡು. ಮತ್ತೆ ಗ್ರೈಂಡ್ ಓಪನ್ ಮಾಡು. ಸ್ವಲ್ಪ ಅದಕ್ಕೆ ಅದು ಉಪ್ಪು ಹಾಕೋಣ. ಉಪ್ಪು ಏನಪ್ಪ ಅದು? ಪುಡಿ ಉಪ್ಪು. ಪುಡಿ ಉಪ್ಪ ಕಲ್ಲುಪ್ಪ? ಪುಡಿ ಉಪ್ಪು. ಪುಡಿ ಪುಡಿ ಉಪ್ಪು. ಜಾಸ್ತಿ ಲಘು ಮಾಡಬೇಡ, ತುಂಬಾ ಓವರ್ ಆಗುತ್ತೆ ಡೈಲಾಗು ಬಾಸ್. ಮೊಟ್ಟೆ ಹಾಕೋಣ. ಚುರು ಹಾಕೋ ಭಯ ಆಯ್ತೈತೆ, ಹೊಡೆದೋಗ್ಬಿಟ್ರೆ ಆಮೇಲೆ ನಮ್ಮ ಅಣ್ಣ ನನ್ನ ಹೊಡಿತಾನೆ, 4 ಬರೆ ಹಾಕ್ತಾನೆ. ನಮ್ಮ ಹಾಕಿರುತ್ತಾನೆ ಮೊಟ್ಟೆ. ಆಂಟಿ ಹಾಕಿರ್ಲಿಲ್ಲ. ಕೇಳಿದ್ರಾ? ಕೇಳಿಲ್ಲ. ಪಕ್ಕಾನಾ? ಹಾಕ್ಲಾ ಬೇಡವಾ? ಹಾಕಿ ಹಾಕಿ. ಮೊಟ್ಟೆ ಹಾಕಿದ್ರೆ ಪಕ್ಕ ಹೊಡ್ಕೊಳ್ಳುತ್ತೆ. ಹೊಡ್ಕೊಳ್ಳಲ್ಲ ಅಂತಾನೆ ಮೊಟ್ಟೆ ಹಾಕೋದು. What is this boss? You're making such comedy. ಇದು ಬೇಡ ಇದು. ಓಕೆ ಗಾಯ್ಸ್, ನೆಕ್ಸ್ಟ್ ಮೊಟ್ಟೆ ಎಲ್ಲ ಹಾಕಾದ್ಮೇಲೆ ಏನು ಹಾಕ್ತಾರೆ ಅಂತ ತೋರಿಸ್ತೀನಿ. ಅದಲ್ಲ, ಕಡಲೆ ಹಿಟ್ಟಿಲ್ವಾ? ಕಡಲೆ ಹಿಟ್ಟೆ ಅದು. ಸರಿ, ಒಂದು ನಿಮಿಷ ಎಲ್ಲ ಬರೋದು ಕಡಲೆ ಹಿಟ್ಟು. ಅದು ಓಪನ್ ಮಾಡಿದ್ದೆ ನೋಡಂಗೆ. ಅದು ಓಪನ್ ಮಾಡಿಲ್ಲ. ನೋಡಿ ಗಾಯ್ಸ್, ಕಡಲೆ ಹಿಟ್ಟನ್ನ ಹಾಕ್ತಾ ಇದ್ದೀವಿ. ಸಿಸ್ಟರ್, ನಿಮ್ಮ ಕೈ ಮೇಲೆ ಬೀಳ್ತಿದೆ ಕಡಲೆ ಹಿಟ್ಟು. ನಾನು ಹಾಕ್ತಾ ಇದ್ದೀನಿ ಕಡಲೆ ಹಿಟ್ಟು. ಸಾಕು ಸಾಕು. ಓಕೆ ಗಾಯ್ಸ್, ಹಾಕಾಗಿದೆ ಕಡಲೆ ಹಿಟ್ಟು. ನೆನ್ನೆ ನಮ್ಮ ಮನೇಲಿ ಏನು ಮಾಡೋರು ಗೊತ್ತಾ ಗಾಯ್ಸ್, ಇವನು ತುಪ್ಪ ಚೆಲ್ಬಿಟ್ಟವನೆ. ಅದು ಜಾಸ್ತಿನೇ ಚೆಲ್ಬಿಟ್ಟವನು, ಸ್ವಲ್ಪ ಎಲ್ಲ ಏನು ಚೆಲ್ಲಿಲ್ಲ, ಜಾಸ್ತಿನೇ ಚೆಲ್ಬಿಟ್ಟವನೆ. ಎಲ್ಲಿ ನಮ್ಮಮ್ಮ ಅವನು ಬೈತಾರೆ ಅಂದ್ಬಿಟ್ಟು ಇವರು ಸಪೋರ್ಟ್ ಮಾಡ್ಕೊಂಡು ಗೊತ್ತಿಲ್ದಾಗ ನಮ್ಮಮ್ಮ ಕೆಳಗಡೆ ಇದ್ದಾಗ ಬಟ್ಟೆ ಎತ್ಕೊಂಡು ಫುಲ್ಲು ಒರೆಸ್ಬಿಟ್ಟವ್ರೆ. ವರ್ಷ ಏನು ಮಾಡ್ಬಿಟ್ಟವ್ರು, ಹಂಗೆ ಇಕ್ಬಿಟ್ಟವ್ರ ಬಟ್ಟೆನ. ನಮ್ಮಮ್ಮ ಇವಾಗ ಫೋನ್ ಹಾಕ್ಬಿಟ್ಟು ನಾನು ಚೆಲ್ಬಿಟ್ಟೆ ಅನ್ಕೊಂಡು ನನ್ನ ಕೇಳ್ತವ್ರು, ನೀನು ಚೆಲ್ಬಿಟ್ಟ ತುಪ್ಪನ ಅಷ್ಟೊಂದು ಚೆಲ್ಬಿಟ್ಟಿದ್ದೆ ಹಂಗೆ ಹಿಂಗೆ ಅಂತ ಹಾಕೊಟ್ಬಿಟ್ಟೆ, ಇವನೇ ಚೆಲ್ಲಿದೆ ಅಂತ. ಮನೆಗೆ ಹೋದ್ಮೇಲೆ ಅಣ್ಣನ ಕ್ಲಾಸು ನಿಜ ಫೋನ್ ಮಾಡಿದ್ರು. ದೇವ್ರಾಣೆ ಜಾಸ್ತಿ ಚೆಲ್ಲ ಹೋಗ್ಬಿಡೈತೆ, ಬಟ್ಟೆಗೆಲ್ಲ ಹಂಗೆ ಆಗ್ಬಿಡಿತಂತೆ ಜಿಡ್ಜಿಡ್ಡು. ನಿಮ್ಮ ಮೇಲಾಣೆ ಫೋನ್ ಹಾಕಿರ್ ಸುಳ್ಳೆ ಕೇಳಿ. ಅದಕ್ಕೆ ಮುದ್ದ ಚೆಲ್ಲವನೆ ಅವ್ರು ನೀನು ಅವನು ಬೈತೀಯ ಅಂತ ಅಂದ್ಬಿಟ್ಟು ಒರೆಸ್ಬಿಟ್ಟವ್ರೆ. ಮೇಲನೆ ಹಾಕೊಟ್ಬಿಟ್ಟೆ, ನೀವು ಬೈತೀಯ ಅಂತ ಅಂದ್ಬಿಟ್ಟು ಒರೆಸ್ಬಿಟ್ಟು ಇಕ್ಬಿಟ್ಟವ್ರೆ ಅವನ್ಗೆ ಅಂತ ಹಾಕೊಟ್ಬಿಟ್ಟೆ. ಏನೊಂದಿಲ್ಲ, ಅವ್ನು ಬರ್ಲಿ ಐತೆ ಇರೋ ಅವ್ನಿಗೆ ಅಂತ ಅಂದ್ರು. ಬರ್ಲಿ ಐತೆ ಅಂದವ್ರೆ. ಎಲ್ಲ ಬಿಡ್ತೀನಿ, ನಾನು ಹೇಳ್ತೀನಿ ಅತ್ತೆಗೆ. ಅತ್ತೆ ಪಾಪ ಏನೋ ಮಾಡಲ್ಲ, ಸುಮ್ಮನೆ ಬೈತಾರೆ, ಏನು ಮಾಡಲ್ಲ ಅಷ್ಟೇ. ಬೈಸ್ಕೊಲಿ ಪಾಪ ಅದ್ ಮಗು. ಯಾವ ಕೊಟ್ಟೆ ನೀನ್ ಚೆಲ್ದೆ ಅಂತ ಅನ್ಕೋಬೇಕಾರೆ, ನೀನ್ ಚೆಲ್ದೆ ಅಂತ ಒಪ್ಕೋಬೇಕಿತ್ತು. ಕೊಟ್ಟೆ ನೀನು ಕಾವಲುಗಾರರೇ ಸೇರಿ ಮನೆಗೆ. ನಿಮ್ದು ಇಲ್ಲೊಂದು ಕಿಟಕಿ ಇರ್ಬೇಕಾಯ್ತು, ಸೈಕ್ ಆಗಿರೋದು ಅವಾಗ. ಬನ್ನಿ ಹೋಗೋಣ ಅಡುಗೆ ಮನೆಗೆ. ಏನು ಮಾಡ್ತಿದ್ದಾರೆ ಅಂತ ನೋಡೋಣ. ಏನು ಮಾಡ್ತಿದ್ದಾರೆ? ಹಬ್ಬದಿಂದ ಒಟ ಒಟ ಅಂತ ಮಾತಾಡ್ಕೊಂಡು ಕೊಡೋಸಂತೀವಿ ನೀವು.
ಅಲ್ಲ ಒಗ್ಗರಣೆ ಈರುಳ್ಳಿ ನಾವು ಎಷ್ಟು ಫಾಸ್ಟಾಗಿ ಕಟ್ ಮಾಡ್ತಿರ್ತಾರೆ. ಆಯ್ತು ಬಿಗ್ ಫ್ಯಾನ್ ಆಫ್ ಯು ಪ್ಲೀಸ್ ರಿಪ್ಲೈ ಮೀ ಅಂತ ಅಂತ ರಿಪ್ಲೈ ಮಾಡಿ ನೀವು ಮೊಬೈಲ್ ಸರ್ ಹಾಂ ಇದೇನು ಮಾಡ್ತಿದ್ದಾರೆ? ಈರುಳ್ಳಿ ಹಾಕೋ ಸಾಕಾಗಲ್ಲ ಅನಿಸ್ತೈತೆ, ಅದಕ್ಕೆ ಇನ್ನು ಅರ್ಧ ಕಟ್ ಮಾಡ್ಕೊತಿದ್ವಿ. ಈರುಳ್ಳಿ ಜಾಸ್ತಿ ಹಾಕಿಲ್ಲ. ಈರುಳ್ಳಿ ಅಲ್ಲ ಅದು ಈರುಳ್ಳಿ. ಈರುಳ್ಳಿ ಅಂತ ಈರುಳ್ಳಿ. ಈರುಳ್ಳಿ ಈರುಳ್ಳಿ ಅಂದರೆ ಈರುಳ್ಳಿ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ. ನೋಡಿ ಚಟಾಪಟ ಚಟಾಪಟ ಅಂತಿದೆ. ಚಟಾಪಟ ಚಟಾಪಟ. ಒನ್ ಮೋರ್ ಅನ್ಬೇಕು. ಕೈಮಾ ಒನ್ ಮೋರ್ ಅನ್ಬೇಕು ಅಲ್ಲ ಮಗ್ನೆ. ಬೆಳ್ಳುಳ್ಳಿ ಕಬಾಬ್ ಒನ್ ಮೋರ್ ಅನ್ಬೇಕು. ಓಯ್ ನಾನು ಮಾಡ್ತಿರೋದು ಕೈಮಾ ಕಣೋ. ನಾನು ಹೇಳ್ತಿರೋದು ಬೆಳ್ಳುಳ್ಳಿ ಕಬಾಬು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಬ್ರೌನಿಶ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಬ್ರೌನಿಶ್ ಕಲರ್ ಬರಬೇಕು ಅಂತ ಇವ್ರ ಥರ ಹೌದಾ? ಹಾಂ ಹಾಂ ಇವನೇ ಫ್ರೈ ಮಾಡ್ತಾವ ನಾವು ಬಿಡು. ಆ ಬೌಲಲ್ಲಿ ಏನಿದೆ? ಆ ಬೌಲಲ್ಲಿ ಮಸಾಲೆ ಬಿಡ್ತೀವಲ್ಲ ಅದನ್ನ ಹಾಕೊಳ್ಳೋದು ಇವಾಗ. ಆ ಮಸಾಲೆ ಹಾಕೊಳ್ತಾರೆ ನೋಡಿ. ಮಸಾಲೆ ಯಾವ ಕಲರ್ ಇದೆ? ಮಸಾಲೆ ಎಲ್ಲೋ ಕಲರ್ ಇದೆ. ಎಲ್ಲ ದಟ್ಟೆ ಕಲರ್ ಸಿಟ್ಟೆ ಕಲರ್ ಕೊಟ್ಟಿದ್ದು. ಎಲ್ಲವೆಲ್ಲ ಡ್ರೈಸ್ ಎಲ್ಲ ಸಿಟ್ಟಿಗೆ ಬಂದ ಬೋಫೆಲ್ಲ ಆಗಲಿ ಯಾರಿಗೆ ಇಷ್ಟ ಹೇಳಿ. ನನಗಿಷ್ಟ. ಅದಕ್ಕೆ ನೀವು ಬೋಫೆಲ್ಲ ಥರ ಏನಿದ ಸಂತು ನಾನು ಅಜ್ಜಿಗೆ ಮಾಡ್ತೀನಿ ಸಂತು. ನೋಡಿ ಅದು ಹೆಂಗಾಗಿದೆ ಅಂತ ನೋಡಿ. ನಾನೇ ತಿರ್ಗಿಸ್ಬೇಕು, ಅವ್ನು ತಿರ್ಗಿಸೋಕ್ಕೂ ಕೂಡ ಇಲ್ಲ. ನಾನೇ ತಿರ್ಗಿಸೋದು ನೋಡಿ. ಎಲ್ಲ ಒಂದು ತಿರ್ಗಿಸ್ಬಿಟ್ಟೆ ನೀನೇ ಬಾರೋ, ನೀನೇ ಮಾಡಿದೆ ಕೈಮಾ, ನನ್ನ ಮೈನೂ ಮಾಡಿಲ್ಲ ಕಣ. ನಾನೇ ಮಾಡಿದ್ದು. ಸ್ವಲ್ಪ ಗಮ್ಮಂತ ಮಾಡ್ಬೇಕಂತೆ. ಗಮ್ಮಂತ ನೋಡಿ. ಗಮ್ಮಂತ ಬರ್ತಾ ಇದೆಲ್ಲ ಹೋಗಿ ಆಚೆ ಕಡೆ ಹೋಗ್ತಿದೆ. ಡಿಲೀಟ್ ಮಾಡು ಸಂತು. ಸಿಸ್ಟರ್ ನೋಡಿ ಹೆಂಗೆ ಫ್ರೈ ಮಾಡ್ತಿದ್ದಾರೆ ನೋಡಿ. ಅವ್ರನ್ನೂ ತೋರಿಸೋಣ. ಸ್ವಲ್ಪ ನೀರು ಹಾಕೊಂಡ್ಬಿಡೋಣ. ಸ್ವಲ್ಪ ನೀರುತ್ತೆ, ಜಾಸ್ತಿನೇ ಉಂಟಾನೆ. ಸ್ವಲ್ಪ ಸಾಂಬಾರು ಮಾಡ್ಬಿಡ್ತು. ಸಾಂಬಾರು ಐತಲ್ಲ ಸಿಸ್ಟರ್? ಇಲ್ಲ ನೋಡಿ ವಿಂಡೋ ನೋಡಿ 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 ಹೆಂಗಿದೆ. ಅವಳು ವಿಂಡೋ ಓಪನ್ ಮಾಡ್ತಿದೆ. ಸಂತು ಇವ್ನು ಚೆನ್ನಾಗಿ ಮಾತಾಡ್ತಾನೆ ಸಂತು. ನೀನು ಬ್ಲಾಗಿಗೆ ಆರಾಮಾಗಿ ಹಾಕೋಬೋದು ಇವನ್ನ. ಏನು ಮಿಕ್ಸ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಕೈ ಸಾರು ಆಗೋಯ್ತು. ಕೈಮಣ್ಣು ಹಾಕಿಲ್ಲ, ಏನೂ ಹಾಕಿಲ್ಲ. ಪ್ಲೈನ್ ಸಾರು ಅಷ್ಟೇ. ಪ್ಲೈನ್ ಸಾರು ಅಷ್ಟೇ. ಹಿಂಗೆ ತಿನ್ಬೇಕು ನೀನು. ನಾನು 4 ಬಾರ್ಸದೆ ನಾನು ತಿನ್ನೋದಿಲ್ಲ. ಓಕೆ ಅದೇನಂತೇಳಿ ಉಪ್ಪು ತಾನೆ. ಉಪ್ಪು ಸಾಲ್ಟ್ 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 ಸಾಲ್ಟ್. ಗ್ಯಾಸು ಸಣ್ಣ ಮಾಡಿದ್ದಾರೆ. ಏನು ಇದು ಮಾಡ್ಕೋತೀರಾ? ಬಾ ಬನ್ನಿ 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 ಬನ್ನಿ. ಕೈಮನ್ನ ಉಂಡೆ ಕಟ್ಟಿದ್ದಾರೆ. ಹಾ ಉಂಡೆ ಕಟ್ಟಣ. ಉಂಡೆನ ನೀವು ಒಬ್ಬರೇ ಕಟ್ಟಬೇಕು. ಕಟ್ಟಿ ಕಟ್ಟಿ ಮುದ್ದೆ ಪ್ಲೇಟ್ ತಗೊಂಬ ಮಗ್ನೆ. ನಾನಂತೂ ಗಾಯ್ಸ್ ಎಷ್ಟು ವರ್ಷ ಆಗಿತ್ತು ಏನೋ ಗೊತ್ತಿಲ್ಲ, ಕಾರ್ಟೂನ್ ನೋಡ್ತಾ ಇದ್ದೀನಿ. ಏನ್ ಮಾಡ್ಬಿಟ್ಟಿದ್ದಾರೆ? ಏನು ಹೇಳ್ದೆ? ಏನು ಮಾಡ್ಬಿಟ್ಟವ್ರೆ?
ಅಯ್ಯೋ ನೋಡಿ ಬೇಪುಟ್ಟಿದ್ದಾವೆ ಈ ಥರ ಚಿಕ್ಕ ಚಿಕ್ಕ ಹುಡುಗರು ಬಾಯಲ್ಲೆಲ್ಲ ಬರ್ತೈತಿ ಈ ಥರ ಮಾತುಗಳು ಏನೋ ಏನು ನಾನೇ ಕಣ ಅವಾಗ್ಲೇ ಹೇಳಿದ್ದವನು ಅದನ್ನೇ ಇಟ್ಕೊಳೋಣ ಅಷ್ಟೇ ಬಿಡ ಹೋಗ್ಲಿ. ನಿಮ್ಮಂಥವ್ರಿಂದನೇ ಏನು ಈ ಥರ ಚಿಕ್ಕ ಚಿಕ್ಕ ಮಕ್ಳುಗಳು ಚಿಕ್ಕ ಚಿಕ್ಕ ಮಾತುಗಳನ್ನ ಕಲಿಯೋದು. ನಿಮ್ಮಂತವ್ರಿಂದಾನೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಈಗ ಮಚ್ಚಿಡ್ದಂಗೆ ಆಗ್ಬಿಟ್ಟಾರೆ. ಅಯ್ಯೋ ಹೇಳಿದ್ರಲ್ಲ ಇವಾಗ ಮಚ್ಚಿಡಿಯೋ ಕಾರಣ ಯಾರು ಹೇಳ್ರಿ? ಯಾರು? ನಿಮ್ಮಂಥ ಹುಡುಗಿರು. ನೋಡಿ ಕಮೆಂಟ್ ಮಾಡಿ, ಹುಡುಗಿರಿಂದನೇ ತಾನೇ ಹುಡುಗರ ಜೀವನ ಹಾಳಾಗೋದು. ಹೌದಂತೆ. ನಮ್ಮ ಬಾಸೆಲ್ಲ ಹಂಗೇನಿಲ್ಲ, ಇನ್ನೊಂದು ಸ್ವಲ್ಪ ಇರ್ತದೆ. ಎಲ್ಲ ಹುಡುಗಿರೇನಿರಲ್ಲ, 100%ಅಲ್ಲಿ ಒಂದು 70% ಹುಡುಗಿರು ಹಂಗೆ ಇರ್ತಾರೆ, ಒಂದು 20% ಹಾಳಾಗೋಗ್ಬಿಟ್ಟಿರ್ತಾರೆ ಅಲ್ವಾ? 20%, 70% ಅಲ್ಲ 30%, ಸಾರಿ. ತಾಟಿ ಲಿಂಗೋ ನಾಟಿ, ನಾನು ತಾಟಿ ಇವಳು ನಾಟಿ ಅಂತ ಹೇಳ್ಬಿಡ್ತಾರೆ. ಯಾವ್ದಾದ್ರು ಹುಡುಗಿ ಇದ್ದಿದ್ರೆ ಹಂಗೆ ಹೇಳ್ತಾರೆ, ನಾನು ತಾಟಿ ನೀನು ನಾಟಿ ಅಂತ ಅಂತದೆ. ಅದನ್ನ ಹೋಗಿ ಇವ್ರಿಗೆ ನೀನು ಅಂತ ಅಂದ್ಬಿಟ್ಟೆ. ನೀನು ಮರ್ಯಾದಿನೆಲ್ಲ ನೀನು ಅಂದ ನೀವು ಅಂದ ಇವಾಗ ನೀನು ನನಗೆ ಗೊತ್ತಿಲ್ಲ ಗೈಸ್ ಏನಂದೆ ಅಂತ. ಏನ್ ಏನೋ ಫ್ಲೋ ಹಂಗೆ ಬಂದ್ಬಿಡುತ್ತೆ. ಸದ್ರ ಕೊಟ್ಬಿಟ್ಟಿದ್ದೀನಲ್ಲ ಅದಕ್ಕೆ ಕೊಬ್ಬು ಜಾಸ್ತಿ ತೆಗೆದು ಬಾರಿಸ್ರೆ. ಅಯ್ಯೋ ಹಿಂಗೆ ಅಂದಿ 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 ನನ್ನ ಎಷ್ಟೇ ಕೋಪ ಇದ್ರು ಹಿಂಗೆ ಇಲ್ಸಿಸ್ಬಿಡ್ತಾರೆ. ಉಂಡೆ ಕಟ್ತಾ ಇದ್ದಾರೆ ಗಾಯ್ಸ್. ಆ ಉಂಡೆ ಪಕ್ಕ ಹೊಡ್ಕೊಳ್ಳುತ್ತೆ ಅಂತ ನಿನ್ ಮಕ್ಕಕ್ಕೆ ಯಾಕಂದ್ರೆ ಅಷ್ಟು ತೆಳ್ಳೆ ಬರಬಾರ್ದು. ಆಯ್ತು ಬಿಡು ಹೋಗ್ಲಿ, ನೀನ್ ಯಾಕೆ ಏನು ಬಾಯ್ ಆಗ್ತಾ ಇದೀಯಾ? ಸ್ವಲ್ಪ ತೆಳ್ಳ ಆಯ್ತು, ಅದೇ ಮೊಟ್ಟೆ ಹಾಕ್ಬಾರ್ದಿತ್ತು ಅನಿಸ್ತಿದೆ ಇವಾಗ. ಅದು ಕಟ್ಟಾದ್ಮೇಲೆ ಸಾಂಬಾರಿಗೆ ಬಿಡ್ತಾರೆ ಗಾಯ್ಸ್, ಅದನ್ನ ತೋರಿಸ್ತೀವಿ ನಾವು. ಮಾಡಿದೆ. ಸೊ ಇವಾಗ ಕೈಮ ಒಂದೊಂದೇ ಸಾಂಬಾರ್ ಒಳಗೆ ಬಿಡೋಣ ಗೈಸ್. ದೇವರಾಣೆಗೂ ಹೊಡ್ಕೊಳ್ದೆ ಇದ್ರೆ ಅಂದ್ರೆ ವೇಸ್ಟ್ ಆಗ್ಬಿಡುತ್ತೆ ಅರ್ಧ ಕೆಜಿ ಕೈಮ. ನಿಮ್ಮ ಫೇಸ್ ತೋರಿಸಿ ಹೆಂಗ್ ಸ್ಯಾಡ್ ಆಗಿದೆ ನೋಡಿ ನಿಮ್ಮ ಫೇಸ್. ಸ್ಯಾಡ್ ಫೇಸ್. ಸೊ ಹೊಡೆದೋಗಲ್ಲ ಅನ್ಕೋತೀನಿ. ಐ ಥಿಂಕ್ ಸೊ ಹೊಡೆದೋಗಲ್ಲ ಅನ್ಕೋತೀನಿ. ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರೋದು. ಇಷ್ಟಪಟ್ಟು ಮಾಡಿಲ್ಲ, ಕಷ್ಟಪಟ್ಟು ಮಾಡಿದ್ದಾರೆ. ಲೇ ನನ್ನ ಮಗನೇ ನೀನೇ ಸರಿ ಕಣ. ನನ್ನ ಮಗ ಹಾಕಿದ್ದೀನಿ, ಇವಾಗ ಮಳ್ಳುತ್ತೆ. ಕೊತ್ತಂಬರಿನ ಹಾಕ್ಬಿಡ್ತೀನಿ ಎತ್ತು. ಕೊತ್ತಂಬರಿ 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 ನೋಡಿ. ಫೈನಲಿ ಇವಾಗ ಚೆನ್ನಾಗಿ ಕುದಿಬೇಕು. ಫೈನಲಿ ಇವಾಗ ಚೆನ್ನಾಗಿ ಕುದಿಬೇಕು. ಅಷ್ಟೇ ಪಾತ್ರೆ ಬೆಳ್ಕೊಬಿಡೋಣ. ಪಾತ್ರೆ ಬೆಳಗದ ಆಮೇಲೆ ತೋರಿಸ್ತೀನಿ. ಇವಾಗ ನೋಡಿ ಕೈಮನ ಸಾಕು ಕೈಮ ತೋರಿಸಿದ್ದೀನಿ ನೋಡಿ. ಪಾತ್ರೆ ತೋರಿಸ್ತೀನಿ ಇವಾಗ ನೋಡಿ. ಪಾತ್ರೆ ಹೆಂಗೆ ಬೆಳಗ್ತಾ ಇದ್ದಾರೆ. ಸಾಕು ಎತ್ಕೊಂಡು ಹೋಗಿ ಇರಿ ಒಂದು ಟೈಮ್ ಕೈಮ ನೋಡೋಣ ನೋಡಿ. ಸಿಸ್ಟರ್ ನಿಮಿಷ ಬನ್ನಿ. ಅದು ಮಲ್ತಿದೆ ಅಂತ. ಮಳ್ತಿದೆ ನೋಡಿ ಮಲ್ತಿದೆ. ಮಳ್ತಿದ್ಯಾ? ಇನ್ನ ಅಂಶ ಮಳ್ಬೇಕು. ಬಿಸಿ ಆಗ್ತಾ ಇದೆ ಇರು. ಬಿಸಿ ಆಗ್ತಾ ಇದೆ, ಇನ್ನಿನ್ನ ಮಲ್ತಲ್ಲ. ಯಜಮಾನ್ರು ಬಂದಿದ್ದಾರೆ ಗಾಯ್ಸ್, ನೋಡಿ ಗಾಯ್ಸ್. ತೊಗೊಳಮುದಾ? ಏನ್ ಮಾಡ್ತಿದ್ದೀರಾ ಸಿಸ್ಟರ್? ಹೆಂಗ್ ಬರುತ್ತೆ ಸಿಸ್ಟರ್? ನೀನು ಅಲ್ಲಾಡ್ಸ್ತಿದ್ಯಲ್ಲ ಸಿಸ್ಟರ್, ಅಲ್ಲಾಡ್ಸ್ಬಿಡಲ್ಲ ಸಿಸ್ಟರ್ ನೀನು. ಹಲೋ ಹಲೋ ಬ್ರೋ, ಮಾತಾಡ. ಫೋನ್ ಬೇಬ್ ಹಿಂಗೆ ಹಿಡ್ಕೋಬೇಕು. ಕ್ಯಾಮರಾ ಇಲ್ಲಿ ಈ ಕಡೆ ನೋಡು. ನಂಗಂತೂ ಸಾಕಾಯ್ತಪ್ಪ. ಬೆಳಗ್ಗೆಯಿಂದ ಏನು ಮಾಡಿದೆ ನೀನು ಇಲ್ಲಿ? ಬೆಳಗ್ಗೆಯಿಂದ ತಿಂದೆ. ಏನು ತಿಂದೆ? ಪೂರಿ ತಿಂದೆ. ಪೂರಿ? ಹೌದಾ? ಸೊ ಫೈನಲಿ ಕೈಮಾ ಸಾರ್ ಆಗಿ ತಿಂದು ಫ್ರೆಶ್ ಅಪ್ ಆಗಿ ಆಯಿತು. ಇವಾಗ ಸುಮ್ಮನೆ ಗಣೇಶನ ದುಡ್ದೆ ನೋಡ್ಕೊಂಡು ಬರೋಣ ಅಂತ ಹೋಗೋಣ ಅಂದ್ಕೊಂಡ್ರೆ ಇಲ್ಲಿ ಮಳೆ ಬರ್ತಾ ಇದೆ ಗೈಸ್. ಅವನು ಭಯ ಬಿಡಿಸ್ಬೇಕಂದ್ರೆ ಒಂದು ಕತ್ಲೆ ಕೊನೆ ಕೂಡ ಹಾಕ್ಬೇಕು ಅಷ್ಟೇ. ನೀನು ಯಾವತ್ತೂ ನಮ್ಮ ಮನೆಗೆ ಬರಲ್ಲ. ಆಮೇಲೆ ಬರಲ್ಲ ನಮ್ಮ ಮನೆಗೆ, ಇನ್ಯಾವತ್ತೂ ಬರಲ್ಲ ನಮ್ಮ ಮನೆಗೆ. ಯಾಕೋ ದೇವ್ರ ಮೂವಿ ಆಗ್ತೀವಿ ಅಂತನಾ? ನೀನೇ ತಾನೇ ಯಾಕೆ ಒಂದಿದ್ದು ನೋಡ್ದ? ಸೊ ಗೈಸ್ ನೋಡಿ, ಇವಾಗ ನಾವು ಆ್ಯಕ್ಚುಲಿ ಗಣೇಶ ನೋಡೋಕೆ ಬಂದಿದ್ದೀವಿ. ಶಿವರು ಕೂರಿಸಿರೋದು. ಸೊ ಅವ್ರು ಯಾವ ರೀತಿ ಕೂರಿಸಿದಾರೆ ಅಂತ ನಿಮ್ಗೂ ಕೂಡ ತೋರಿಸ್ತೀವಿ. ಬನ್ನಿ. ಫುಲ್ ರೋಡೆಲ್ಲ ಸೀರಿಯಸ್ ಹಾಕ್ಸ್ಬಿಟ್ಟಿದ್ದಾರೆ. ಅವ್ರದ್ದೇ ಅನ್ಸುತ್ತೆ ತಾನೆ ಅದು. ಇದೇ ಇರಬೇಕು.
ಸಾಯಂಕಾಲ ಇವರೇ ಗಣೇಶ ಕುಣ್ಸಿರೋದು. ಈ ಗಣೇಶ ಕುಣ್ಸಿರೋ ಖುಷಿಗೆ ಏನಾದರೂ ಕೊಡ್ಸ್ತೀರಾ? ಈ ಗಣೇಶ ಕುಣ್ಸಿರೋ ಖುಷಿಗೆ ಕಮ್ಮಿ ಓ ಆಲೆ ಟೈಟ್ ಆಗ್ಬಿಟ್ಟಿರೋ ಇಲ್ಲಿ ಕಣ್ಣು ನೋಡ್ರಿ ಇಲ್ಲಿ. ನಿದ್ದೆ ಇಲ್ವಲ್ಲ 3-4 ದಿವಸ ಗೊತ್ತಾಯ್ತಲ್ವಾ ಅಲ್ಲಿ. ತಗೊಳ್ರಿ ಬ್ರೋ, ತೋರಿಸ್ರಿ ಹೋಗ್ರಿ. ನಾನು ಬರಲ್ಲ, ನಾನು ತಿನ್ಬಿಡಿ. ನೀವು ತಗೊಳ್ರಿ. ಇಲ್ಲ ತಗೊಳ್ಳಿ. ಮುದ್ದ ಸರಿ, ಇದಕ್ಕೆ ಹಿಡ್ಕೊಳ್ಳೋ ಮುದ್ದ. ಶಿವ ವಿರೂಪಾಕ್ಷ ಇವ್ರು ನೋಡಿ ಇಲ್ಲಿ ಬೇಜಾರಾಗಿ ಕೂತಿದ್ದಾರೆ. ನನ್ನ ಮೇಲೆ ಮುನ್ಸ್ಕೊಂಡವ್ರೆ, ಅವ್ರ ಗಂಡನ ಮೇಲೆ ಮುನ್ಸ್ಕೊಂಡವ್ರೆ ಗೊತ್ತಿಲ್ಲ. ಸಪ್ಪು ಕೂತವ್ರೆ. ಏನು ಗೊತ್ತಾ ಮಾಡಿದ್ರು ಗಾಯ್ಸ್, ಇವರು ನನ್ನ ಕೈಗೆ ಸಾಂಗ್ ಹುಡ್ಕೊಡು ಅಂದರು. ನಾನು ಗಣೇಶಂದು ಸ್ಟೋರಿಗೆ ಹಾಕ್ತಾಯಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಅಷ್ಟು ಬೇಗ ಮುನ್ಸ್ಕೊಬಿಟ್ಟವ್ರೆ. ಮುನ್ಸ್ಕೊಬಿಟ್ಟವ್ರೆ. ಏನಾದ್ರು ಹೇಳಿ ನಿಮ್ಮ ಆಡಿಯನ್ಸ್ಗೆ. ನಿಮ್ಮ ಆಡಿಯನ್ಸ್ ಬೇಜಾರು ಮಾಡ್ಕೋತಾರೆ ನೀವು ಮಾತಾಡಿಲ್ಲ ಅಂದರೆ. ಏನಾದ್ರು ಹೇಳಬೇಕು. ನನಗೆ ತುಂಬ ಝೂಮ್ ಹಾಂ ಸರಿ ಆಯ್ತು ಹೇಳಿ. ಫಸ್ಟ್ ನಂಗೆ ಎಡಿಟ್ ಮಾಡಿಕೊಡು, ನಂದು ರೀಲ್ಸ್ ಹಾಕ್ಬೇಕು, ಯಾವುದೂ ಹಾಕಿಲ್ಲ ಬೆಳಗ್ಗೆಯಿಂದ. ಓಕೆ ರೀ ಗಾಯ್ಸ್, ಅವ್ರು ಎಡಿಟ್ ಮಾಡ್ಬಿಟ್ಟು ನಿಮಗೆ ತಿರ್ಗಾ ಬ್ಲಾಕ್ ಅಂತೀನಿ. ಸೊ ನೋಡಿದ್ರಲ್ಲ ಗೈಸ್, ನಾವು ಯಾವ ರೀತಿ ಕೈ ಮಸಾಲ ಮಾಡಿದ್ವಿ ಫಸ್ಟ್ ಟೈಮ್ ಅಂತ ಅಂದ್ಬಿಟ್ಟು. ಸೊ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್, ಒಂದು ಶೇರ್, ಒಂದು ಕಮೆಂಟ್ ಮಾಡಿ ಆ್ಯಂಡ್ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.